ಇದು ನಿನ್ನೆಯಷ್ಟೇ ಹೈದರಾಬಾದಿನ ರಸ್ತೆ ಮತ್ತು ಕಟ್ಟಡ ಇಲಾಖೆಯ ಚೀಫ್ ಇಂಜಿನಿಯರ್ನ ಮನೆಯಲ್ಲಿ ಸಿಕ್ಕ ಕುಬೇರನ ಖಜಾನೆ. ಅಲ್ಲಿನ ಎಷ್ಟೆಲ್ಲ ರಸ್ತೆ ಗುಂಡಿಗಳನ್ನು ಈತ ಮುಚ್ಚಿರಬಹುದು ಎಂದು ನೆನೆದು ದಣಿವಾಯಿತು. ನಾನಾ ಸುದ್ದಿ ತಾಣಗಳಲ್ಲಿ ಹರಿದಾಡುತ್ತಿರುವ ಈ ಚಿತ್ರ ನೋಡಿದಾಗ ಮೊದಲು ದೃಷ್ಟಿ ಬಿದ್ದಿದ್ದು ಆ ರಾಶಿ ರಾಶಿ ನೋಟುಗಳ ಮೇಲಲ್ಲ, ಚಿನ್ನದ ಒಡವೆಗಳ ಮೇಲಲ್ಲ, ಅಥವಾ ಆ ದುಬಾರಿ ಮದ್ಯದ ಬಾಟಲಿಗಳ ಮೇಲಲ್ಲವೇ ಅಲ್ಲ. ಸತ್ಯವಾಗಿಯೂ ಆ ಕೋಟಿ ಕೋಟಿ ಸಂಪತ್ತಿನ ನಡುವೆ ಯಾವುದೋ ತಪಸ್ವಿ ತರಹ ಅತ್ಯಂತ ವಿನಮ್ರವಾಗಿ ಮುಗ್ಧ ಮುಖಭಾವ ಹೊತ್ತು ನೆಲದ ಮೇಲೆ ಪದ್ಮಾಸನ ಹಾಕಿದಂತೆ ಕುಳಿತಿದ್ದಾರಲ್ಲ ಆ ಮಹಾನುಭಾವನ ಮೇಲೆ. ಪಾಪ, ಹಗಲಿರುಳು ಜನಸೇವೆ ಮಾಡಿ ಮಾಡಿ ಸುಸ್ತಾಗಿರುವ ಇವರ ಮುಖವನ್ನು ನೋಡಿ ಒಬ್ಬ ಸಾಮಾನ್ಯ ರಸ್ತೆ ಮತ್ತು ಕಟ್ಟಡಗಳ ಇಲಾಖೆಯ ಅಧಿಕಾರಿಗೆ ದೇಶದ ಪ್ರಗತಿಯನ್ನು ಕಟ್ಟಲು ಮತ್ತು ತನ್ನ ಖಾತೆಗೆ ಕೋಟಿಗಳ ರಸ್ತೆ ರೂಪಿಸಲು ಎಷ್ಟೆಲ್ಲ ಕಷ್ಟವಾಗಿರಬೇಡ. ಇವುಗಳ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 200 ಕೋಟಿ ರೂಗಳಂತೆ. ಬಹುಶಃ ಈತ ಅಕ್ರಮ ಆಸ್ತಿ ಸಂಪಾದನೆಯಲ್ಲಿ PhD ಮಾಡಿರಲೂಬಹುದು. ಇಷ್ಟೆಲ್ಲ ಇದ್ದರೂ ನೆಲದ ಮೇಲೆಯೇ ಕುಳಿತುಕೊಳ್ಳುವ ಈತನ ಸರಳತೆ ಬಹಳ ಇಷ್ಟ ಆಯಿತು. ಒಂದು ನೆನಪಿರಲಿ, ಹೀಗೆ ಅಕ್ರಮವಾಗಿ ಸಂಪಾದಿಸಿದ್ದು ಯಾವತ್ತೂ ಲಕ್ಷ್ಮಿ ಎನಿಸಿಕೊಳ್ಳೋದಿಲ್ಲ. ರಸ್ತೆ ಗುಂಡಿಗಳಲ್ಲಿ ನಿಮ್ಮ ಬೈಕಿನ ಚಕ್ರವನ್ನು ಹುಷಾರಾಗಿ ಇಳಿಸಿ ಆಯ್ತಾ? ಕಾಪಾಡಲು ಇವರ್ಯಾರೂ ಬರಲ್ಲ.